ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ನಿಶಾ. ಒಬಿಸಿ ಮೀಸಲಾತಿಗಾಗಿ ವೀರಶೈವ ಲಿಂಗಾಯತರ ಕಹಳೆ ಹೇಗಿದೆ? ಪಂಚಮಸಾಲಿ ಹೋರಾಟ ದಿಕ್ಕು ತಪ್ಪಿಸೋ ಷಡ್ಯಂತ್ರ ನಡೀತಿದೆಯಾ? ಬಿಡಿಎನಲ್ಲಿ ದಲ್ಲಾಳಿ ಕೆಲಸ ಮಾಡಿದಕ್ಕಾಗಿ ಸಿಕ್ಕ ಭಕ್ಷಿಸು ಏನು? ಖಾಸಗಿ ಶಾಲಾ ಮಕ್ಕಳ ಪೋಷಕರಿಗೆ ಮತ್ತೊಂದು ಫೀಸ್ ಫಿಕ್ಸಾ? ಇದೆಲ್ಲವನ್ನ ನೋಡೋಣ. 2ಎಗಾಗಿ ಆಗ್ರಹಿಸುತ್ತಿರೋ ಪಂಚಮಸಾಲಿಗರ ಸಮಾವೇಶ ನಡೆಯೋದೆಲ್ಲಿ? ಪಂಚಮಸಾಲಿ ಹೋರಾಟದ ದಿಕ್ಕು ತಪ್ಪಿಸುತ್ತಿದ್ದಾರೆ ಅಂತ ಕಾಶಪ್ಪನವರು ಆರೋಪಿಸಿದ್ದು ಯಾರ ವಿರುದ್ಧ? ವೀರಶೈವ ಲಿಂಗಾಯತರ ಮೀಸಲಾತಿಗಾಗಿ ಕಹಳೆ ಹೇಗಿದೆ ನೋಡೋಣ. ಮೀಸಲಾತಿ ವಾರ್ ನ್ಯೂಸ್ ಟಾಪ್ 9 ನಲ್ಲಿ. ಪಂಚಮಸಾಲಿಗರ 2ಎ ಮೀಸಲಾತಿ ಕಿಚ್ಚು ದಿನೇ ದಿನೇ ಹೆಚ್ಚುತ್ತಾ ಇದೆ. ಮೀಸಲಾತಿಗಾಗಿ ಸಮಾವೇಶಕ್ಕೆ ಮುಹೂರ್ತ ಫಿಕ್ಸ್ ಆಗಿದ್ದು ಫೆಬ್ರವರಿ 21ರಂದು ಬೆಂಗಳೂರು ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ಈ ಬಗ್ಗೆ ಸಿದ್ಧಗಂಗಾ ಮಠದಲ್ಲಿ ಸಭೆ ಬಳಿಕ ಮಾತನಾಡಿದ ಬಸವ ಜಯಮೃತ್ಯುಂಜಯ ಶ್ರೀಗಳು ಸಮಾವೇಶದಲ್ಲಿ 10 ಲಕ್ಷ ಜನ ಭಾಗವಹಿಸುವ ನಿರೀಕ್ಷೆ ಇದೆ ಅಂತ ಹೇಳಿದರು. ಪಂಚಮಸಾಲಿಯ 2ಎ ಮೀಸಲಾತಿ ಆಗ್ರಹಿಸಿ ನಡೀತಾ ಇರುವ ಸಮಾವೇಶದ ಸ್ಥಳ ನಿಗದಿಯೇ ಗೊಂದಲದ ಗೂಡಾಗಿತ್ತು. ಕೆಲವರು ನೆಲಮಂಗಲ ಬಳಿಯ ಬಿಐಇಸಿ ಮೈದಾನದಲ್ಲಿ ಸಮಾವೇಶ ನಡೆಸಬೇಕು ಅಂತ ಹೇಳಿದ್ರೆ, ಇನ್ನು ಕೆಲವರು ಅರಮನೆ ಮೈದಾನದಲ್ಲಿ ನಡೆಸಬೇಕು ಅಂತ ಪಟ್ಟು ಹಿಡಿದಿದ್ರು. ಹೀಗಾಗಿ ಸಿದ್ಧಗಂಗಾ ಮಠದಲ್ಲಿ ಇಂದು ವಚನಾನಂದ ಸ್ವಾಮೀಜಿ, ವಿಜಯಾನಂದ ಕಾಶಪ್ಪನವರ್, ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ ಜತೆ ಬಸವ ಜಯಮೃತ್ಯುಂಜಯ ಶ್ರೀಗಳು ಸಭೆ ನಡೆಸಿ ಸಮಾವೇಶ ಸ್ಥಳ ಘೋಷಣೆ ಮಾಡಿದ್ರು. ಫೆಬ್ರವರಿ 21ರಂದು ಬೆಂಗಳೂರು ಅರಮನೆ ಮೈದಾನದಲ್ಲಿ ಸಮಾವೇಶ ನಡೆಸಿ ನಂತರ ವಿಧಾನಸೌಧಕ್ಕೆ ಪಾದಯಾತ್ರೆ ಕೈಗೊಳ್ಳಲಿದ್ದು, ವಿಧಾನಸೌಧದ ಬಳಿ ಮಾರ್ಚ್ 4ರವರೆಗೆ ಧರಣಿ ಸತ್ಯಾಗ್ರಹ ನಡೆಸುತ್ತೇವೆ ಅಂತ ಬಸವ ಜಯಮೃತ್ಯುಂಜಯ ಶ್ರೀಗಳು ತಿಳಿಸಿದ್ರು. ಅಲ್ಲದೆ ರಾಜ್ಯ ಸರ್ಕಾರ ಸ್ಪಂದಿಸದೇ ಇದ್ರೆ ವಿಧಾನಸೌಧದ ಬಳಿ ಅಮರಣಾಂತ ಉಪವಾಸ ಸತ್ಯಾಗ್ರಹ ಕೈಗೊಳ್ಳುತ್ತೇವೆ, ಯಾರೇನೇ ಮಾಡಿದರೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅಂತ ಎಚ್ಚರಿಸಿದ್ರು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪರ ಬಸವ ಜಯಮೃತ್ಯುಂಜಯ ಶ್ರೀಗಳು ಬ್ಯಾಟ್ ಬೀಸಿದ್ದಾರೆ. ನಮ್ಮ ಹೋರಾಟದಲ್ಲಿ ಭಾಗಿಯಾಗ್ತಾ ಇರುವ ಸಮುದಾಯದ ಜನಪ್ರತಿನಿಧಿಗಳಿಗೆ ತೊಂದರೆ ನೀಡಬಾರದು, ನೋಟಿಸ್ ನೀಡುವ ಮೂಲಕ ಸಮುದಾಯದ ಮುಖಂಡರ ಶಕ್ತಿ ಕುಗ್ಗಿಸುವ ಕೆಲಸ ನಡೆದಿದೆ. ಹೀಗಾಗಿ ಕೇಂದ್ರದ ಬಿಜೆಪಿ ವರಿಷ್ಠರು ಯತ್ನಾಳ್ಗೆ ನೀಡಿರೋ ನೋಟಿಸ್ ಹಿಂಪಡಿಬೇಕು ಅಂತ ಶ್ರೀಗಳು ಆಗ್ರಹಿಸಿದ್ದಾರೆ. ಅಲ್ಲದೆ ನಮ್ಮ ಸಮುದಾಯಕ್ಕೆ ಮೂಗಿಗೆ ತುಪ್ಪ ಸವರುವ ಕೆಲಸ ಆಗಬಾರದು ಅಂತ ಹಿಂದುಳಿದ ವರ್ಗಕ್ಕೆ ಸೇರ್ಪಡೆ ಬಗ್ಗೆ ನೋಟಿಫಿಕೇಶನ್ ಆಗದ ವಿಚಾರಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಮುಖ್ಯಮಂತ್ರಿ ಬಿಎಸ್ವೈ ನಮ್ಮ ಸಮಾಜದ ಜೊತೆ ಚೆಲ್ಲಾಟವಾಡಬಾರದು ಅಂತ ವಿಜಯಾನಂದ ಕಾಶಪ್ಪನವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿದ್ಧಗಂಗಾ ಮಠದಲ್ಲಿ ಮಾತನಾಡಿದ ಅವರು, ನಾನಾ ರೀತಿ ಒತ್ತಡಗಳಿಗೆ ಬಗ್ಗದೆ ಸಮಾವೇಶಕ್ಕೆ ನಿರ್ಧರಿಸಲಾಗಿದೆ. ಅರಮನೆ ಮೈದಾನದಲ್ಲಿ ಸಮಾವೇಶ ಮಾಡಲಾಗುತ್ತೆ, ಬಳಿಕ ಮೀಸಲಾತಿ ನೀಡುವವರೆಗೂ ವಿಧಾನಸೌಧದ ಬಳಿ ಧರಣಿ ಸತ್ಯಾಗ್ರಹ ಮಾಡಲಾಗುತ್ತೆ ಅಂತ ಹೇಳಿದರು. ಅಲ್ಲದೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಿಎಂ ಕಳಿಸಿರುವ ಪತ್ರ ಅಧಿಕೃತವಾಗಿ ತಲುಪಿಲ್ಲ ಅಂತ ತಿಳಿದು ನೋವಾಯಿತು ಅಂತ ತಿಳಿಸಿದರು. ಸಿಎಂ ಬಿಎಸ್ವೈ ಪುತ್ರ ವಿಜಯೇಂದ್ರ ಇತರೆ ಮಠಾಧೀಶರನ್ನ ಸೇರಿಸಿ ಸಭೆ ಮಾಡಿ ನಮ್ಮ ಹೋರಾಟ ಹತ್ತಿಕ್ಕುವ ಕೆಲಸ ಮಾಡುತ್ತಿದ್ದಾರೆ ಅಂತ ವಿಜಯಾನಂದ ಕಾಶಪ್ಪನವರು ಆರೋಪ ಮಾಡಿದ್ದಾರೆ. ಸ್ವಾಮೀಜಿಗಳ ಮೂಲಕ ಪಂಚಮಸಾಲಿ ಹೋರಾಟ ಹತ್ತಿಕ್ಕುವ ಕೆಲಸ ಮಾಡುತ್ತಿದ್ದಾರೆ ಅಂತ ವಿಜಯೇಂದ್ರರ ವಿರುದ್ಧ ನೇರ ಆರೋಪ ಮಾಡಿದ್ದಾರೆ. ಅಲ್ಲದೆ ವಿಜಯೇಂದ್ರ ಮಾಡ್ತಾ ಇರುವ ಷಡ್ಯಂತ್ರ ಹುನ್ನಾರ ಯಶಸ್ವಿಯಾಗಲ್ಲ, ಮೀಸಲಾತಿಗೆ ವಿಳಂಬ ನೀತಿ ಅನುಸರಿಸಿದ್ರೆ ಹೋರಾಟ ಮತ್ತಷ್ಟು ತೀವ್ರಗೊಳ್ಳುತ್ತೆ ಅಂತ ಎಚ್ಚರಿಕೆ ಕೊಟ್ಟರು. ಕುರುಬರು ಪಂಚಮಸಾಲಿಗಳ ಮೀಸಲಾತಿ ಬೇಡಿಕೆ ಬಳಿಕ ವೀರಶೈವ ಲಿಂಗಾಯತರು ಮೀಸಲಾತಿಗಾಗಿ ಬೇಡಿಕೆ ಇಟ್ಟಿದ್ದು, ವೀರಶೈವ ಲಿಂಗಾಯತ ಶ್ರೀಗಳು ಹೋರಾಟದ ಹಾದಿ ತುಳಿದಿದ್ದಾರೆ. ಉಪಪಂಗಡಗಳನ್ನು ಒಬಿಸಿಗೆ ಸೇರಿಸುವಂತೆ ವೀರಶೈವ ಲಿಂಗಾಯತ ಸ್ವಾಮೀಜಿಗಳು ಬೃಹತ್ ಸಭೆ ನಡೆಸಿದರು. ರಾಷ್ಟ್ರೀಯ ವೀರಶೈವ ಲಿಂಗಾಯತ ಮಠಾಧೀಶರ ಒಕ್ಕೂಟದಿಂದ ನಡೆದ ಸಭೆಯಲ್ಲಿ ಶ್ರೀಶೈಲ ಪೀಠದ ಜಗದ್ಗುರುಗಳು, ಹೊಸಪೇಟೆಯ ಜಗದ್ಗುರುಗಳು, ಸಿದ್ಧಗಂಗಾ ಶ್ರೀಗಳು, ಉಜ್ಜಯಿನಿ ಪೀಠದ ಜಗದ್ಗುರುಗಳು ಸೇರಿದಂತೆ ಹಲವು ಮಠಾಧೀಶರು ಭಾಗಿಯಾಗಿದ್ದರು. ವೀರಶೈವ ಲಿಂಗಾಯತ ಸಮುದಾಯದಲ್ಲಿ 102 ಒಳಪಂಗಡಗಳಿದ್ದು, ಈ ಪೈಕಿ ಒಟ್ಟು 30 ಒಳಪಂಗಡಗಳು 1993ರಿಂದ 2010ರವರೆಗಿನ ಪ್ರಕ್ರಿಯೆಯಲ್ಲಿ ಒಬಿಸಿ ಪಟ್ಟಿಗೆ ಸೇರ್ಪಡೆಯಾಗಿವೆ. ಹೀಗಾಗಿ ಇನ್ನುಳಿದ 72 ಒಳಪಂಗಡಗಳನ್ನು ಒಬಿಸಿಗೆ ಸೇರಿಸಲು ಒತ್ತಾಯಿಸಿದ್ದು, ಶಿಫಾರಸು ಮಾಡುವಂತೆ ಮಠಾಧೀಶರು ಆಗ್ರಹಿಸಿದ್ದಾರೆ. 10 ವರ್ಷಗಳಿಂದಲೂ ಒಬಿಸಿ ಪಟ್ಟಿಗೆ ಸೇರಿಸುವಂತೆ ಹೋರಾಟ ನಡೀತಾ ಇದ್ದು, ಇದೇ ವಿಚಾರವಾಗಿ 2020ರ ಡಿಸೆಂಬರ್ನಲ್ಲಿ ಸ್ವಾಮೀಜಿಗಳ ಸಭೆ ನಡೆದಿತ್ತು. ಪಂಚಮಸಾಲಿ ಸಮುದಾಯದ 2ಎ ಮೀಸಲಾತಿ ಹೋರಾಟಕ್ಕೂ ವೀರಶೈವ ಲಿಂಗಾಯತ ಶ್ರೀಗಳು ಬೆಂಬಲ ಸೂಚಿಸಿದ್ದಾರೆ. ಪಂಚಮಸಾಲಿ ಸಮುದಾಯದ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ ಅಂತ ಟಿವಿ9ಗೆ ವಿಭೂತಿಪುರ ಶ್ರೀಗಳು ಹೇಳಿದರು. ನಾವು ಫೆಬ್ರವರಿ 21ರಂದು ನಡೆಯಲಿರುವ ಪಂಚಮಸಾಲಿ ಸಮುದಾಯದ ಸಮಾವೇಶದಲ್ಲಿ ಭಾಗಿಯಾಗ್ತೇವೆ ಅಂತ ಶ್ರೀಗಳು ತಿಳಿಸಿದರು. ಬಿಡಿಎನ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದ್ದೇಗೆ? ಮಾಜಿ ಕಾರ್ಪೊರೇಟರ್ ಪತಿಗೆ 1 ಎಕರೆ ಭೂಮಿ ಸಿಕ್ಕಿದ್ದೇಗೆ?
ಅಕ್ರಮದಲ್ಲಿ ಆದಾಯ ತೆರಿಗೆ ಇಲಾಖೆ ನೌಕರರ ಸಂಘದ ಪಾತ್ರವೇನು? ನೋಡೋಣ ಬಿಡಿಎ ಬೇಟೆ ನ್ಯೂಸ್ ಟಾಪ್ 9 ನಲ್ಲಿ. ಬಿಡಿಎನ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಟಿವಿ9 ಬಯಲು ಮಾಡಿದೆ. ಕೈಯಿಂದ ಕೈಗೆ ಬದಲಾದ ಜಾಗಕ್ಕೆ ಕೋಟಿ ಕೋಟಿ ನಡೆದಿದ್ದು, ಕೈ ಬದಲಾದಂತೆ ಡೀಲ್ನ ಕೋಟಿ ಕೋಟಿ ವ್ಯವಹಾರವು ಏರಿಕೆಯಾಗ್ತಾನೆ ಹೋಗಿದೆ. ಅಲ್ಲದೆ ಕೊಟ್ಟಿದ್ದು ಯಾರಿಗೋ, ಬರೆಸಿಕೊಂಡವರು ಯಾರು, ಮಾರಾಟ ಮಾಡಿದ್ದು ಇನ್ಯಾರಿಗೋ ಅನ್ನುವಂತಾಗಿತ್ತು. ಬಿಡಿಎ ಅಧಿಕಾರಿಗಳ ಧನದಾಹ ಬಟ ಬಯಲಾಗಿದೆ. ಅಲ್ಲದೆ ದಲ್ಲಾಳಿ ಕೆಲಸ ಮಾಡಿದ್ರೆ ಎಕರೆಗಟ್ಟಲೆ ಜಮೀನು ಭಕ್ಷಿಸು ರೂಪದಲ್ಲಿ ಸಿಗುತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಕರ್ನಾಟಕ ಆದಾಯ ತೆರಿಗೆ ಇಲಾಖೆ ಗೃಹ ನಿರ್ಮಾಣ ಸಂಘಕ್ಕೆ ಬಿಡಿಎನಿಂದ 1 ಎಕರೆ 1 ಗುಂಟೆ ಜಾಗ ಹಂಚಿಕೆ ಮಾಡಲಾಗಿದೆ. ಬದಲಿ ನಿವೇಶನ ಹೆಸರಿನಲ್ಲಿ 1 ಎಕರೆಗೂ ಹೆಚ್ಚು ಜಾಗ ಮಂಜೂರಾಗಿತ್ತು. ಈ ಜಾಗವನ್ನು ಸಂಘದ ಸದಸ್ಯರಿಗೆ ಹಂಚಿಕೆ ಮಾಡಬೇಕು. ಆದರೆ ಸಂಘದ ಸದಸ್ಯರಿಗೆ ಹಂಚಿಕೆ ಮಾಡುವ ಬದಲಿಗೆ ಬಿಲ್ಡರ್ ಕಂಪನಿಗೆ ಸಂಘದ ಅಧ್ಯಕ್ಷ ಬಿಎನ್ ಗೋವರ್ಧನ್ ಮತ್ತು ಕಾರ್ಯದರ್ಶಿ ಕೆಇ ರಾಜನ್ ಕಾನೂನು ಬಾಹಿರವಾಗಿ ಜಿಪಿಎ ಮಾಡಿಕೊಟ್ಟಿದ್ದಾರೆ. ಮಾಜಿ ಕಾರ್ಪೊರೇಟರ್ ಶಾರದಾರ ಪತಿ ಜಿ ಮುನಿರಾಜುಗೆ ಸಂಘ ಅಕ್ರಮವಾಗಿ 1 ಎಕರೆ 1 ಗುಂಟೆ ಜಾಗವನ್ನ ಜಿಪಿಎ ಮಾಡಿಕೊಟ್ಟಿದೆ. ವಿಶ್ವೇಶ್ವರಯ್ಯ ಲೇಔಟ್ನ ಸರ್ವೆ ನಂಬರ್ 135ರಲ್ಲಿನ 1 ಎಕರೆ ಜಾಗ ಇದಾಗಿದೆ. ನಿಯಮದ ಪ್ರಕಾರ ಸಂಘದ ಸದಸ್ಯರಲ್ಲದವರಿಗೆ ಜಾಗ ಹಂಚಿಕೆ ಮಾಡೋ ಹಾಗಿಲ್ಲ. ಹೇಗಿದ್ರೂ ನಿಯಮ ಬಾಹಿರವಾಗಿ ಜಾಗವನ್ನ ಜಿಪಿಎ ಮೂಲಕ ಸಂಘ ಕೊಟ್ಟಿದೆ. ಸಂಘದಿಂದ ಪಡೆದುಕೊಂಡ ಜಾಗವನ್ನ ಕೋಟಿ ಕೋಟಿ ಹಣಕ್ಕೆ ಸೇಲ್ ಮಾಡಲಾಗಿದೆ. ಎಸ್ಎಸ್ಎಂಡ್ಎಸ್ವಿ ಡೆವಲಪರ್ಸ್ ಸಂಘದ ಜಮೀನು ಪಡೆದು ಬೇರೊಬ್ಬರಿಗೆ ಮಾರಾಟ ಮಾಡಿದೆ. ಮಾಜಿ ಕಾರ್ಪೊರೇಟರ್ ಪತಿ ಜಿ ಮುನಿರಾಜು ಪಾಲುದಾರಿಕೆಯ ಎಸ್ಎಸ್ಎಂಡ್ಎಸ್ವಿ ಡೆವಲಪರ್ಸ್ ಕೋಟಿ ಕೋಟಿ ಹಣಕ್ಕೆ ಜಾಗ ಮಾರಾಟ ಮಾಡಿದೆ. ಸಂಘದಿಂದ ಜಿಪಿಎ ಮೂಲಕ ಪಡೆದುಕೊಂಡ ಜಾಗವನ್ನ ಜಿ ಮುನಿರಾಜು ಬೇರೊಬ್ಬರಿಗೆ 6 ಕೋಟಿಗೆ ಮಾರಾಟ ಮಾಡಿದ್ದಾರೆ. 6 ಕೋಟಿ ರೂಪಾಯಿಗೆ ಮಾರಾಟವಾಗಿರೋ 1 ಎಕರೆ ಜಾಗವನ್ನ ಕೇವಲ 60 ಲಕ್ಷಕ್ಕೆ ಬಿಡಿಎ ಮಂಜೂರು ಮಾಡಿತ್ತು. ನಾಗರಬಾವಿ ಲೇಔಟ್ ನಿರ್ಮಾಣಕ್ಕೆ 1989ರಲ್ಲಿ ಸಂಘದ ಜಮೀನನ್ನ ಸ್ವಾಧೀನ ಮಾಡಿಕೊಳ್ಳಲಾಗಿತ್ತು. ಹೀಗಾಗಿ ಸ್ವಾಧೀನ ಮಾಡಿಕೊಂಡಿದ್ದ ಜಮೀನಿಗೆ ಬದಲಾಗಿ 2015ರಲ್ಲಿ 1 ಕೋಟಿಯ 60 ಲಕ್ಷದಷ್ಟು ಹಣಕ್ಕೆ 1 ಎಕರೆ ಬಿಡಿಎ ಬದಲಿ ಜಮೀನು ನೀಡಿತ್ತು. ಈ ರೀತಿ ಬಿಡಿಎನಿಂದ 1 ಕೋಟಿ 60 ಲಕ್ಷಕ್ಕೆ ಪಡೆದ ಜಮೀನನ್ನ 6 ಕೋಟಿಗೆ ಸೇಲ್ ಮಾಡಲಾಗಿದೆ. 1989ರಲ್ಲಿ ಬಿಡಿಎ ನಾಗರಬಾವಿ ಲೇಔಟ್ ನಿರ್ಮಾಣಕ್ಕೆ ಜಾಗ ಸ್ವಾಧೀನ ಮಾಡಿಕೊಂಡಿತ್ತು. 1994ರಲ್ಲಿ ಸಂಘಕ್ಕೆ ಭೂಮಿ ನೀಡುವಂತೆ ರಾಜ್ಯ ಸರ್ಕಾರ ಆದೇಶ ಮಾಡಿದೆ. 2015ರಲ್ಲಿ ಬಿಡಿಎ ಆಯುಕ್ತರು ಸಂಘಕ್ಕೆ ಜಮೀನು ನೀಡಲು ಆದೇಶ ಮಾಡಿದ್ದು ನೋಂದಣಿ ಮಾಡಲಾಗಿದೆ. ಆದರೆ 2017ರಲ್ಲಿ ಸಂಘ ಮತ್ತು ಡೆವಲಪರ್ಸ್ ಮಧ್ಯೆ ಜಿಪಿಎ ಆಗಿದ್ದು 2018ರಲ್ಲಿ ಡೆವಲಪರ್ಸ್ಗೆ ಜಿಪಿಎ ಆಗಿದ್ದ ಭೂಮಿ ಮಾರಾಟ ಮಾಡಲಾಗಿದೆ. ಈ ಭೂಮಿ ಖರೀದಿಗೆ ಸಂಘ ಬಿಡಿಎಗೆ 1 ಕೋಟಿ 61 ಲಕ್ಷ ಪಾವತಿ ಮಾಡಿದ್ದು ಡೆವಲಪರ್ಸ್ ಜಮೀನು ಮಾರಾಟ ಮಾಡಿ 6 ಕೋಟಿ ಹಣ ಪಡೆದಿದೆ. ಅಕ್ರಮದಲ್ಲಿ ಆದಾಯ ತೆರಿಗೆ ಇಲಾಖೆ ನೌಕರರ ಸಂಘ ಮತ್ತು ಅಧಿಕಾರಿಗಳು ಶಾಮೀಲಾಗಿರುವ ಆರೋಪ ಕೇಳಿಬಂದಿದೆ. ಸಂಘ ಮತ್ತು ಡೆವಲಪರ್ ನಡುವೆ ಮಾಡಿಕೊಂಡಿದ್ದ ಒಪ್ಪಂದದಲ್ಲಿ ಲಾಬಿ ಬಹಿರಂಗವಾಗಿದ್ದು, ಡೆವಲಪರ್ಸ್ನಲ್ಲಿ ಪಾಲುದಾರರಾಗಿರುವಂತಹ ಮುನಿರಾಜು ಲಾಬಿ ಮಾಡಿರುವುದು ಗೊತ್ತಾಗಿದೆ. ಒಪ್ಪಂದ ಪತ್ರದಲ್ಲಿ ಸಂಘಕ್ಕೆ ಜಮೀನು ಮಂಜೂರು ಮಾಡಿಸಿದ್ದೇ ಮುನಿರಾಜು ಅನ್ನೋ ಬಗ್ಗೆ ಉಲ್ಲೇಖವಿದ್ದು, ಬಿಡಿಎ ಜೊತೆ ನಿರಂತರ ಸಂಪರ್ಕ ಮಾಡಿ ಜಮೀನು ಕೊಡಿಸಲಾಗಿದೆ ಅಂತ ತಿಳಿಸಲಾಗಿದೆ. ಅಲ್ಲದೆ ದಲ್ಲಾಳಿ ಕೆಲಸ ಮಾಡಿದ್ದಕ್ಕಾಗಿ 1 ಎಕರೆ ಜಾಗವನ್ನು ಜಿಪಿಎ ಮೂಲಕ ನೀಡ್ತಾ ಇರುವುದಾಗಿ ಉಲ್ಲೇಖಿಸಲಾಗಿದೆ. ಉದ್ದೇಶಿತ ವಿಚಾರಕ್ಕೆ ಜಮೀನು ಬಳಕೆಯಾಗದೇ ಇದ್ರೆ ಮಂಜೂರಾತಿ ರದ್ದು ಮಾಡುವುದಾಗಿ ಹಂಚಿಕೆ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೀಗಾಗಿ ಜಮೀನಿನಲ್ಲಿ ಸೈಟ್ ನಿರ್ಮಾಣ ಮಾಡಿ ಅದನ್ನ ಸಂಘದ ಸದಸ್ಯರಿಗೆ ಮಾತ್ರ ಸೈಟ್ಗಳನ್ನು ಹಂಚಿಕೆ ಮಾಡಬೇಕು. ಆದರೆ ನಿಯಮ ಮೀರಿ ಖಾಸಗಿ ವ್ಯಕ್ತಿಗೆ ಜಿಪಿಎ ಮಾಡಿಕೊಡಲಾಗಿದೆ. ಜಿಪಿಎ ಮಾಡಿಸಿಕೊಂಡ ವ್ಯಕ್ತಿ ಸೈಟ್ ಅನ್ನ ಮಾರಾಟ ಮಾಡಿದ್ದಾನೆ. ಹೀಗಾಗಿ ನಿಯಮ ಉಲ್ಲಂಘಿಸಿದ್ರು ಬಿಡಿಎ ಅಧಿಕಾರಿಗಳ ಜಾಣ ಕುರುಡುತನ ಪ್ರದರ್ಶಿಸುತ್ತಿದ್ದಾರೆ. ವಿಶ್ವೇಶ್ವರಯ್ಯ ಲೇಔಟ್ ಮಾತ್ರವಲ್ಲ, ಕರ್ನಾಟಕ ಆದಾಯ ತೆರಿಗೆ ಇಲಾಖೆ ನೌಕರರ ಗೃಹ ನಿರ್ಮಾಣ ಸಂಘಕ್ಕೆ 16 ಎಕರೆ ಜಮೀನು ಮಂಜೂರಾಗಿದೆ. ಬದಲಿ ನಿವೇಶನದ ಹೆಸರಿನಲ್ಲಿ ಬಿಡಿಎ ಜಮೀನು ಮಂಜೂರು ಮಾಡಿದೆ. ಸಜ್ಜಿಪಾಳ್ಯದ ಸರ್ವೆ ನಂಬರ್ 24ರಲ್ಲಿನ 10 ಗುಂಟೆ, ವಿಶ್ವೇಶ್ವರಯ್ಯ ಲೇಔಟ್ನ ಸರ್ವೆ ನಂಬರ್ 135ರಲ್ಲಿ 1 ಎಕರೆ 1 ಗುಂಟೆ, ಬನಶಂಕರಿ 4ನೇ ಹಂತದ ಹೆಮ್ಮಿಗೆಪುರ ಗ್ರಾಮದ ಸರ್ವೆ ನಂಬರ್ 114ರಲ್ಲಿ 2 ಎಕರೆ 28 ಗುಂಟೆ ಮಂಜೂರು ಮಾಡಲಾಗಿದೆ. ನಶೆ ಕೇಸ್ನಲ್ಲಿ ಲಾಕ್ ಆಗಿರೋ ಬಿಡಿಎ ರವಿಗೆ ಯಾರ್ಯಾರ ಲಿಂಕ್ ಇದೆ? ಖಾಸಗಿ ಶಾಲೆ ಮಕ್ಕಳ ಪೋಷಕರಿಗೆ ಮತ್ತೊಂದು ಹೊರೆ ಬೀಳುತ್ತಾ? ತಡರಾತ್ರಿ ಮನೆಗೆ ನುಗ್ಗಿ ಪುಡಿ ರೌಡಿಗಳು ಮಾಡಿದ್ದೇನು? ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9 ನಲ್ಲಿ.
ಜೆಪಿ ನಗರ ಡ್ರಗ್ಸ್ ಕೇಸ್ನ ತನಿಖೆ ತೀವ್ರಗೊಂಡಿದೆ. ಡ್ರಗ್ಸ್ ಕೇಸ್ ಆರೋಪಿ ರವಿ ಇಂಟರ್ನ್ಯಾಷನಲ್ ಲಿಂಕ್ ಇದ್ದು ತನಿಖಾಧಿಕಾರಿಗಳೇ ಕಕಾಬಿಕ್ಕಿಯಾಗಿದ್ದಾರೆ. ಐರೋಪ್ಯ ರಾಷ್ಟ್ರಗಳಲ್ಲಿ ಸಿಗುವ ಕೊಕೇನ್ ಅನ್ನ ಇಂಟರ್ನ್ಯಾಷನಲ್ ಲಿಂಕ್ ಮೂಲಕ ರವಿ ತರಿಸುತ್ತಿದ್ದ. ಹೀಗಾಗಿ ಪ್ರಾಥಮಿಕ ತನಿಖೆಯಲ್ಲಿ ರವಿಗೆ ವಿದೇಶಿ ಲಿಂಕ್ ಇರುವುದು ದೃಢವಾಗಿದೆ. ಎಲ್ಲೆಡೆ ನಶೆ ಪಾರ್ಟಿಗಳು ಬಂದಾದಾಗ ರವಿ ದಂಧೆ ಜೋರಾಗಿತ್ತು. ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ ಬಳಿಕ ದಂಧೆಗೆ ಖಾಕಿ ಬ್ರೇಕ್ ಆಗಿತ್ತು. ಆಗ ಜೆಪಿ ನಗರದ ಹೋಟೆಲ್ನಲ್ಲಿ ರವಿ ನಿತ್ಯ ಪಾರ್ಟಿ ಮಾಡಿದ್ದ. ಅಲ್ಲದೆ ವಿದೇಶದಿಂದ ಡ್ರಗ್ಸ್ ತರಿಸಿ ದಂಧೆ ನಡೆಸಿದ್ದ. ಅಲ್ಲದೆ ಬಿಡಿಎ ಬ್ರೋಕರ್ ರವಿಗೆ ನಟ ನಟಿಯರ ಲಿಂಕ್ ಇದ್ದು ರವಿ ನಶೆ ಪಾರ್ಟಿಯಲ್ಲಿ ಹಲವು ನಟಿಯರು ಬಿಡಿಎ ಹಿರಿಯ ಅಧಿಕಾರಿಗಳು ಭಾಗಿಯಾಗಿರೋ ಸಾಧ್ಯತೆ ಇದೆ. ಹೀಗಾಗಿ ತನಿಖೆ ವೇಳೆ ಪ್ರಭಾವಿಗಳ ಲಿಂಕ್ ಬಯಲಾಗೋ ಸಾಧ್ಯತೆ ಇದೆ. ಶುಲ್ಕ ಕಡಿತ ಆದೇಶ ಮರುಪರಿಶೀಲನೆಗೆ ಒತ್ತಾಯಿಸಿ ಇದೇ ತಿಂಗಳ 23ರಂದು ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥ ಖಾಸಗಿ ಶಾಲೆಗಳು ಮತ್ತೊಂದು ಪ್ಲಾನ್ ಮಾಡಿವೆ. ಇದರಿಂದ ಶುಲ್ಕ ಕಡಿತವಾಯಿತು ಅಂತ ನಿಟ್ಟುಸಿರು ಬಿಟ್ಟಿದ್ದ ಪೋಷಕರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಶುಲ್ಕ ಕಡಿತ ಆದೇಶ ವಾಪಸ್ ಪಡೆಯದಿದ್ರೆ ಶಾಲಾ ಕಟ್ಟಡಗಳಿಗೆ ತಗುಲುವ ಸ್ಯಾನಿಟೈಸರ್ ವೆಚ್ಚ ಪೋಷಕರೇ ಭರಿಸಬೇಕು ಅಂತ ತಿಳಿಸೋ ಸಾಧ್ಯತೆ ಇದೆ. ಸ್ಯಾನಿಟೈಸ್ ಮಾಡಲು 1 ತಿಂಗಳಿಗೆ ಲಕ್ಷಕ್ಕೂ ಅಧಿಕ ವೆಚ್ಚವಾಗ್ತಾ ಇದ್ದು ಈ ಹಣವನ್ನ ಪೋಷಕರ ಮೇಲೆ ಹೇರಲು ಖಾಸಗಿ ಶಾಲೆಗಳು ತೀರ್ಮಾನಿಸಿವೆ. ನಟ ಮಯೂರ್ ಪಟೇಲ್ಗೆ ಜೀವ ಬೆದರಿಕೆ ಆರೋಪ ಸಂಬಂಧ ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬೇಗೂರು ಬಳಿಯ ಪರಂಗಿಪಾಳ್ಯದಲ್ಲಿ ಸೈಟ್ ಖರೀದಿಗೆ ಕರಾರು ಪತ್ರ ಮಾಡಿಕೊಂಡಿದ್ದ ಮಯೂರ್ ಪಟೇಲ್ ಜನವರಿ 22ರಂದು ಗೆಳೆಯನ ಜೊತೆ ಸೈಟ್ ನೋಡಲು ತೆರಳಿದ್ರು. ಇದೇ ವೇಳೆ ಸೈಟ್ಗೆ ಕಾಂಪೌಂಡ್ ಹಾಕಿದವರು ಇಲ್ಲಿಗೆ ಬಂದ್ರೆ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅಂತ ಬೆದರಿಕೆ ಹಾಕಿದ್ದಾರೆ. ಹೀಗಾಗಿ ಅನಂತರಾಮರೆಡ್ಡಿ, ಮಂಜುನಾಥ್ ರೆಡ್ಡಿ ಸೇರಿದಂತೆ 4 ವಿರುದ್ಧ ದೂರು ದಾಖಲಿಸಲಾಗಿದೆ. ಅಗ್ರಹಾರ ದಾಸರಹಳ್ಳಿಯಲ್ಲಿ ಸ್ಲಂಬೋರ್ಡ್ನ ನಿವಾಸ ಕಳೆದುಕೊಂಡವರ ಧರಣಿ 3ನೇ ದಿನಕ್ಕೆ ಕಾಲಿಟ್ಟಿದೆ. ನಿವಾಸದ ಮುಂದೆ ಬೀದಿಯಲ್ಲೇ 17 ಕುಟುಂಬಗಳು ದಿನ ಕಳೆಯುತ್ತದೆ. ನಿವಾಸಿಗಳಿಗೆ ಚೌಟ್ರಿಯಲ್ಲಿ ಇರಲು ಹಾಗೂ ಊಟದ ವ್ಯವಸ್ಥೆ ಮಾಡಲು ಅಧಿಕಾರಿಗಳಿಗೆ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಆದರೆ ಚೌಟ್ರಿಗೆ ಹೋಗಲು ನಿರಾಕರಿಸಿರುವಂತಹ ನಿವಾಸಿಗಳು ನಮಗೆ ನ್ಯಾಯ ಬೇಕು ಅಂತ ಸ್ಲಂಬೋರ್ಡ್ನ ನಿವಾಸದ ಮುಂದೆ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಗೆ ರಾಜ್ಯಸಭಾ ಸದಸ್ಯ ಚಂದ್ರಶೇಖರ್ ಪತ್ರ ಬರೆದಿದ್ದಾರೆ. ಮಗು ಜನೀಶ್ಗೆ ಚಿಕಿತ್ಸೆಗಾಗಿ 16 ಕೋಟಿ ರೂಪಾಯಿ ಅಗತ್ಯವಿರುವ ಹಿನ್ನೆಲೆ ಅಗತ್ಯ ಹಣ ಮಂಜೂರು ಮಾಡಿ ಮಗುವನ್ನು ಉಳಿಸಲು ಮನವಿ ಮಾಡಿದ್ದಾರೆ. ಔಷಧ ಮೇಲಿನ ಎಲ್ಲಾ ತೆರಿಗೆ ಮನ್ನಾ ಮಾಡುವಂತೆ ಮನವಿ ಮಾಡಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ಗೂ ಪ್ರತಿ ರವಾನೆ ಮಾಡಿದ್ದಾರೆ. ಕನ್ನಡ ಉಳಿಸು ಕರ್ನಾಟಕ ಶೀರ್ಷಿಕೆಯಡಿ ಮಗುವಿನ ಚಿಕಿತ್ಸೆಗೆ ನೆರವಾಗಲು ಟಿವಿ9 ನಿರಂತರವಾಗಿ ವರದಿ ಮಾಡಿತು. ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ ಬೆಂಗಳೂರು ದಕ್ಷಿಣ ವಿಭಾಗದ ಬಿಜೆಪಿ ಕಾರ್ಯಕರ್ತರು ಹರಕೆ ಸಲ್ಲಿಸಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಉತ್ತಮ ಆಡಳಿತ ನಡೆಸಲು ಮುಖ್ಯಮಂತ್ರಿ ಬಿಎಸ್ವೈಗೆ ಶಕ್ತಿ ನೀಡುವಂತೆ ಕೋವಿಡ್ನಿಂದ ತೊಂದರೆ ಆಗದಿರಲೆಂದು ಕಾರ್ಯಕರ್ತರು ಹರಕೆ ಹೊತ್ತುಕೊಂಡಿದ್ರು. ಹೀಗಾಗಿ ಬಿಜೆಪಿ ಕಾರ್ಯಕರ್ತರು ಹರಕೆ ತೀರಿಸಿದ್ರು. ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಹರಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಎಚ್ ವಿಶ್ವನಾಥ್ಗೆ ಎಚ್ಸಿ ಮಹದೇವಪ್ಪ ತಿರುಗೇಟು ಕೊಟ್ಟಿದ್ದೇಗೆ? ಹಾಸನದಲ್ಲಿ ನಡೆದ ಭೀಕರ ಅಪಘಾತದಲ್ಲಿ ಉಸಿರು ಚೆಲ್ಲಿದವರು ಯಾರು? ಕಾಮಗಾರಿ ನಿಲ್ಲಿಸುವಂತೆ ಅಧಿಕಾರಿಗಳಿಗೆ ಗ್ರಾಮಸ್ಥರ ತರಾಟೆ ತೆಗೆದುಕೊಂಡಿದ್ದೇಕೆ? ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಬಿಜೆಪಿ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ವಿರುದ್ಧ ಮಾಜಿ ಸಚಿವ ಎಚ್ಸಿ ಮಹದೇವಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಅಹಿಂದ ಹೋರಾಟದ ಬಗ್ಗೆ ಮಾತನಾಡಿದ ವಿಶ್ವನಾಥ್ಗೆ ಸಾಮಾಜಿಕ ಜಾಲತಾಣದಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ಮತಸಂತೆಯಲ್ಲಿ ತನ್ನನ್ನ ಮಾರಿಕೊಂಡ ವಿಶ್ವನಾಥ್ ಕತೆ ಏನೆಂಬುದು ಎಲ್ಲರಿಗೂ ತಿಳಿದಿದೆ. ಅವರಿಗೆ ಯಾವುದೇ ಸಿದ್ಧಾಂತವಿಲ್ಲ. ಹೀಗಾಗಿ ಹಿಂದುಳಿದ ವರ್ಗಗಳ ಹರಿಕಾರರಾದ ದೇವರಾಜು ಅರಸುರಂತಹ ನಾಯಕನ ಬೆನ್ನಿಗೆ ಚೂರಿ ಹಾಕಿದ್ರು ಅಂತ ವಿಶ್ವನಾಥ್ ವಿರುದ್ಧ ಮಹದೇವಪ್ಪ ಹರಿಹಾಯ್ದಿದ್ದಾರೆ. ಆ ಮೂಲಕ ಅಹಿಂದ ಕೆಸರರ ಜಾಟದಲ್ಲಿ ತೊಡಗಿದ್ದಾರೆ. ಮೈಸೂರಿನ ದಳವಾಯಿ ಶಾಲೆ ಬಳಿ ದುಷ್ಕರ್ಮಿಗಳು ವ್ಯಾಪಾರಿಯೊಬ್ಬನನ್ನ ಅಡ್ಡಗಟ್ಟಿ ಹಣ ದೋಚಿದ್ದಾರೆ. ಚಾಮರಾಜ ಮೊಹಲ್ಲಾದ ಪ್ರೇಮ್ ಕುಮಾರ್ ಅನ್ನೋರು ರಾತ್ರಿ ವ್ಯಾಪಾರ ಮುಗಿಸಿ ಮನೆಗೆ ತೆರಳುತ್ತಾ ಇದ್ರು. ಈ ವೇಳೆ ಹಿಂಬಾಲಿಸಿ ಬಂದ ದರೋಡೆಕೋರರು ಅಡ್ಡ ಹಾಕಿದ್ದಾರೆ. ಗಲಾಟೆ ತೆಗೆದು ನಮ್ಮ ಮೇಲೆ ಏಕೆ ಉಗಿದೆ ಅಂತ ಹಲ್ಲೆ ನಡೆಸಿ ಬೈಕ್ ಬೀಳಿಸಿದ್ದಾರೆ. ಆಗ ಮತ್ತೊಬ್ಬಾತ ಬೈಕ್ ತೆಗೆದು ಡಿಕ್ಕಿಯಲ್ಲಿದ್ದ 1,80,000 ದೋಚಿ ಎಸ್ಕೇಪ್ ಆಗಿದ್ದಾರೆ. ಖದೀಮರ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಕೆಆರ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಕೋಲಾರ ಜಿಲ್ಲೆಯ ಕೆಜಿಎಫ್ನ ಎಸ್ಟಿ ಬ್ಲಾಕ್ನಲ್ಲಿ ಅವಧಿ ಮುಗಿದ ಚಾಕೊಲೇಟ್ ಸೇವಿಸಿ ಬಾಲಕ ಅಸ್ವಸ್ಥನಾಗಿದ್ದಾನೆ. ಕೆಜಿಎಫ್ ಪಟ್ಟಣದಲ್ಲಿರೋ ಜೆಎಸ್ ಮೆಡಿಕಲ್ ಶಾಪ್ನಲ್ಲಿ ಬಾಲಕ ಲಚ್ಚನ್ ಚಾಕೊಲೇಟ್ ಖರೀದಿ ಮಾಡಿದ ಎನ್ನಲಾಗ್ತಾ ಇತ್ತು. ಬಳಿಕ ಸೇವಿಸ್ತಾ ಇದ್ದಂತೆ ಸಿಲಂಬರಸನ್ ಅನ್ನೋರ ಪುತ್ರ ಲಚ್ಚನ್ ವಾಂತಿ ಮಾಡಿ ಅಸ್ವಸ್ಥಗೊಂಡಿದ್ದಾನೆ. ಸದ್ಯ ಬಾಲಕನಿಗೆ ಕೆಜಿಎಫ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ.
ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಸಿದ್ದೇಶ್ವರ ದುರ್ಗದಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಗ್ರಾಮದಲ್ಲಿ ಮದ್ಯದ ಅಂಗಡಿ ತೆರೆಯದಂತೆ ಆಕ್ರೋಶ ಹೊರಹಾಕಿದ್ದಾರೆ. ಮದ್ಯದ ಅಂಗಡಿ ತೆರೆಯಲು ಅವಕಾಶ ನೀಡಿದ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಆ ಮೂಲಕ ಮದ್ಯಮುಕ್ತ ಗ್ರಾಮವನ್ನಾಗಿ ಉಳಿಸಲು ಸ್ಥಳೀಯರು ಪಣ ತೊಟ್ಟಿದ್ದಾರೆ. ದಾವಣಗೆರೆ ತಾಲೂಕಿನ ಹೆಬ್ಬಾಳ್ನಲ್ಲಿ ವಿದ್ಯಾರ್ಥಿಗಳು ಪೋಷಕರು ಬಸ್ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಗ್ರಾಮದಲ್ಲಿ ಬಸ್ ನಿಲುಗಡೆಗೆ ಆಗ್ರಹಿಸಿ ಧರಣಿ ನಡೆಸಿದ್ದಾರೆ. ಶಾಲಾ ಕಾಲೇಜು ಆರಂಭವಾಗಿದ್ದರೂ ಗ್ರಾಮದಲ್ಲಿ ಬಸ್ಗಳನ್ನು ನಿಲ್ಲಿಸುತ್ತಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಚಿತ್ರದುರ್ಗ ದಾವಣಗೆರೆ ಮಾರ್ಗದಲ್ಲಿ ಸಂಚರಿಸುವ ಬಸ್ಗಳ ತಡೆದು ಸಾರಿಗೆ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸಮಸ್ಯೆ ಪರಿಹರಿಸುವಂತೆ ಒತ್ತಾಯಿಸಿದ್ದಾರೆ. ಯಲಹಂಕ ಆರ್ಟಿಒ ಕಚೇರಿಯಲ್ಲಿ ಬಸ್ ಕಳ್ಳತನ ಪ್ರಕರಣ ಸಂಬಂಧ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ. ಇರ್ಫಾನ್, ಚಾಲಕ ನವಾಜ್ ಪಾಷಾ ಬಂಧಿತ ಆರೋಪಿಗಳು. ಬೆಂಗಳೂರು ಉತ್ತರ ತಾಲೂಕಿನ ರಾಜಾನುಕುಂಟೆ ಪಿಎಸ್ಐ ಶಂಕರಪ್ಪ ನೇತೃತ್ವದಲ್ಲಿ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಒಳಚರಂಡಿ ಶುದ್ಧೀಕರಣ ಘಟಕ ನಿರ್ಮಾಣಕ್ಕೆ ಗ್ರಾಮಸ್ಥರು ವಿರೋಧಿಸಿದ್ದು ಪುರಸಭೆ ಅಧ್ಯಕ್ಷ ಒಳಚರಂಡಿ ಮಂಡಳಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೈಸೂರಿನ ಪಿರಿಯಾಪಟ್ಟಣ ತಾಲೂಕು ಕಿರನ್ಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಘಟಕದ ಕಾಮಗಾರಿ ನಡೆಸದಂತೆ ಗ್ರಾಮಸ್ಥರಿಗೆ ತಾಕೀತು ಮಾಡಿದ್ದಾರೆ. ಕಿರನ್ಹಳ್ಳಿ ಗ್ರಾಮದ 4 ಎಕರೆ ಪ್ರದೇಶದಲ್ಲಿ ಶುದ್ಧೀಕರಣ ಘಟಕ ನಿರ್ಮಾಣ ಆಗ್ತಾ ಇದ್ದು ಕೃಷಿ ಭೂಮಿಯಲ್ಲಿ ಚರಂಡಿ ನೀರು ಶುದ್ಧೀಕರಣ ಮಾಡದಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ದುಡ್ಡಿಗಾಗಿ ಬಾಲಕನನ್ನ ಅಪಹರಿಸಿದ್ದ ಪ್ರಕರಣ ಸುಖಾಂತ್ಯ ಕಂಡಿದ್ದೇಗೆ? ಕುಡುಗೋಲು ಹಿಡಿದು ಮಹಿಳೆ ಆವಾಜ್ ಹಾಕಿದ್ದೆಲ್ಲಿ? ಅನ್ನದಾತನನ್ನ ಸಂಕಷ್ಟಕ್ಕೆ ದೂಡಿದ್ದೇಗೆ ಕಿಡಿಗೇಡಿಗಳು? ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಕುನಟ್ಟಿಯಿಂದ ಮಗು ಅಪಹರಿಸಿದ್ದ ಗ್ಯಾಂಗ್ವೊಂದನ್ನು ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಹುಸೇನವ್ವ ಅನ್ನೋರ ಪುತ್ರನನ್ನ ಫೆಬ್ರವರಿ 6ರಂದು 4 ಜನರ ಗ್ಯಾಂಗ್ ಕಿಡ್ನಾಪ್ ಮಾಡಿತ್ತು. ಬಳಿಕ ಕೇಸ್ ದಾಖಲಿಸಿಕೊಂಡು ಫೀಲ್ಡ್ಗೆ ಇಳಿದ ಅಥಣಿ ಠಾಣೆ ಪೊಲೀಸರು ಟವರ್ ಲೊಕೇಶನ್ ಆಧಾರದಲ್ಲಿ ಮಗು ಅಪಹರಿಸಿದ್ದ 4ರನ್ನ ಕೊನೆಗೂ ಹೆಡೆಮುರಿ ಕಟ್ಟಿದ್ದಾರೆ. ಕೇಸ್ ದಾಖಲಿಸಿ ಕಂಬಿ ಹಿಂದೆ ತಳ್ಳಿದ್ದಾರೆ. ಅಥಣಿಯ ಮಹಿಳೆ ಜ್ಯೋತಿಪಾ ಎಂಬಾಕೆ ಆರೋಪಿಗಳ ಬಳಿ ಮಗು ಬೇಕು ಅಂತ ಬೇಡಿಕೆ ಇಟ್ಟಿದ್ಲಂತೆ. ಆ ಬಳಿಕ ಆರೋಪಿಗಳಿಗೆ 2 ಲಕ್ಷ ಹಣ ನೀಡಿದ್ಲಂತೆ. ನಂತರ ಪ್ರಶಾಂತ್, ಅನಿಲ್, ಜಂಬೂಸಾಗರ, ಕುಮಾರ್ ಅನ್ನೋರು ಮಗುವಿಗಾಗಿ ಅನಾಥಾಶ್ರಮ ಸೇರಿ ವಿವಿಧೆಡೆ ಹುಡುಕಾಡಿದ್ದಾರೆ. ಫೆಬ್ರವರಿ 6ರಂದು ಸುಂಕನಟ್ಟಿ ಗ್ರಾಮದ ಬಳಿ ಜೋಪಡಿಯಲ್ಲಿದ್ದ ಮಗು ಅಪಹರಿಸಿ ಮಹಿಳೆಗೆ ನೀಡಿದ್ದಾರೆ. ಸದ್ಯ ಆರೋಪಿಗಳನ್ನು ಬಂಧಿಸಿರ್ತಕ್ಕಂಥ ಪೊಲೀಸರು ಕಿಡ್ನಾಪ್ ಕೇಸ್ಗೆ ಸುಖಾಂತ್ಯ ಹಾಡಿದ್ದಾರೆ. ಬೆಳಗಾವಿ ತಾಲೂಕಿನ ಮಚ್ಚೆ ಗ್ರಾಮದ ಬಳಿ ನಡೀತಾ ಇರೋ ಹಲಗ ಮುಚ್ಚೆ ಬೈಪಾಸ್ ರಸ್ತೆ ಕಾಮಗಾರಿ ಸ್ಥಳಕ್ಕೆ ಡಿಸಿ ಭೇಟಿ ಕೊಟ್ಟಿದ್ರು. ಈ ವೇಳೆ ಡಿಸಿ ಮುಂದೆ ಕುಡುಗೋಲು ತೋರಿಸಿ ರೈತ ಮಹಿಳೆ ಆಕ್ರೋಶ ಹೊರಹಾಕಿದ್ಲು. ಯಾವುದೇ ಕಾರಣಕ್ಕೂ ನಮ್ಮ ಜಮೀನು ಬಿಡೋದಿಲ್ಲ, ಫಲವತ್ತಾದ ಭೂಮಿ ಬಿಟ್ಟು ಕೊಡೋದಿಲ್ಲ ಅಂತ ಅನಗೋಳ ಗ್ರಾಮದ ಗೀತಾ ಎಂಬಾಕೆ ಆಕ್ರೋಶ ವ್ಯಕ್ತಪಡಿಸಿದ್ಲು. ಕೈಯಲ್ಲಿ ಕುಡುಗೋಲು ಹಿಡಿದು ಮರಾಠಿಯಲ್ಲಿ ಗರಂ ಆದಂತಹ ಮಹಿಳೆ ಕಂಡು ಡಿಸಿ ಎಂಜಿ ಹಿರೇಮಠ ಕಕ್ಕಾಬಿಕ್ಕಿಯಾದರು. ಇನ್ನು ಇದೇ ವೇಳೆ ಜಮೀನಿಗೆ ಪರಿಹಾರ ನೀಡಲು ಅಧಿಕಾರಿಗಳು ಕಮಿಷನ್ ಕೇಳ್ತಿದ್ದಾರೆ ಅಂತ ಜಿಲ್ಲಾಧಿಕಾರಿ ಎದುರು ರೈತನೊಬ್ಬ ಅಳಲು ತೋಡ್ಕೊಂಡ. 57 ಲಕ್ಷ ಪರಿಹಾರಕ್ಕೆ 11 ಲಕ್ಷ ಕಮಿಷನ್ ಕೇಳ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಅಧಿಕಾರಿಗಳ ಎದುರೇ ಸಂತ್ರಸ್ತ ರೈತ ಜಿಲ್ಲಾಧಿಕಾರಿಗೆ ದೂರು ಕೊಟ್ಟ. ಈ ವೇಳೆ ಡಿಸಿ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ರೈತನಿಗೆ ಭರವಸೆ ಕೊಟ್ಟರು. ಬೆಳಗಾವಿ ತಾಲೂಕಿನ ಮಚ್ಚೆ ಗ್ರಾಮದ ಬಳಿ ಹಲಗ ಮಚ್ಚೆ ಬೈಪಾಸ್ ರಸ್ತೆ ಕಾಮಗಾರಿಗೆ ರೈತರ ಜಮೀನು ಸ್ವಾಧೀನಪಡಿಸಿಕೊಂಡಿದ್ದ ವಿರೋಧ ವ್ಯಕ್ತಪಡಿಸಿದ್ರು. ಹೀಗಾಗಿ ಡಿಸಿ ಇಂದು ಸ್ಥಳಕ್ಕೆ ಭೇಟಿ ಕೊಟ್ಟ ವೇಳೆ ರೈತ ಮಹಿಳೆ ಸುಮಿತ್ರಾ ಕಣ್ಣೀರು ಹಾಕಿದ್ರು. ನಮಗಿರೋ 3 ಎಕರೆಯಲ್ಲಿ 1.5 ಎಕರೆಯಲ್ಲಿ ಕಾಮಗಾರಿ ಮಾಡ್ತೀವಿ ಅಂತಿದ್ದಾರೆ. ಫಲವತ್ತಾದ ಭೂಮಿ ನೀಡಿ ನಾವು ಎಲ್ಲಿಗೆ ಹೋಗೋಣ ಅಂತ ಮಹಿಳೆ ಜಿಲ್ಲಾಧಿಕಾರಿ ಎದುರು ಕಣ್ಣೀರು ಹಾಕಿದ್ದಾಳೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗೋರೆವಾಳ ತಾಂಡಾದಲ್ಲಿ ಕಳ್ಳಬಟ್ಟಿ ಅಡ್ಡೆ ಮೇಲೆ ಅಬಕಾರಿ ಸಿಬ್ಬಂದಿ ದಾಳಿ ಮಾಡಿದ್ದಾರೆ. 1500 ಲೀಟರ್ ಬೆಲ್ಲದ ಕೊಳೆ, 50 ಲೀಟರ್ ಕಳ್ಳಬಟ್ಟಿಯನ್ನ ಜಪ್ತಿ ಮಾಡಿದ್ದಾರೆ. ಕಳ್ಳಬಟ್ಟಿ ತಯಾರಿಸ್ತಾ ಇದ್ದ ಅರುಣ್ ಕುಮಾರ್, ಖೂಬಣ್ಣ ಅನ್ನೋರನ್ನ ಅಬಕಾರಿ ಆಫೀಸರ್ಸ್ ಬಂಧಿಸಿದ್ದಾರೆ. ಕಳ್ಳಬಟ್ಟಿ ತಯಾರಿಸಲು ಬಳಸ್ತಾ ಇದ್ದ ವಸ್ತುಗಳು ಸೇರಿದಂತೆ ಬೈಕ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಧಾರವಾಡ ನಗರದ ಮತಿಹಾಳದಲ್ಲಿ 3 ಮನೆಗಳಿಗೆ ದುಷ್ಕರ್ಮಿಗಳು ಕನ್ನ ಹಾಕಿದ್ದಾರೆ. ಎಂಆರ್ ನಗರದಲ್ಲೂ ಒಂದು ಮನೆಯನ್ನ ಖದೀಮರು ದೋಚಿದ್ದಾರೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಶ್ವಾನದಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಧಾರವಾಡ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಸಾರವಾಡದಲ್ಲಿ ಕಿಡಿಗೇಡಿಗಳು ಕಡಲೆಗೆ ಬೆಂಕಿ ಹಚ್ಚಿದ್ದಾರೆ. ರೈತ ಶ್ರೀಶೈಲ ಅನ್ನೋರು ಕಡಲೆ ಕಟಾವು ಮಾಡಿ ಒಕ್ಕಣೆಗಾಗಿ ಹೊಲದಲ್ಲಿ ರಾಶಿ ಮಾಡಿದ್ರು. ಇದನ್ನು ನೋಡಿಕೊಂಡಿದ್ದಂತಹ ದುಷ್ಕರ್ಮಿಗಳು ಬೆಂಕಿ ಹಚ್ಚಿ ಎಸ್ಕೇಪ್ ಆಗಿದ್ದು ಕಡಲೆ ಬಣವೆ ಭಸ್ಮವಾಗಿದೆ. ಇದರಿಂದ ರೈತ ಶ್ರೀಶೈಲ ಕಂಗಾಲಾಗಿದ್ದಾನೆ. ಬಬಲೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ.
ಪಂಚಮಸಾಲಿಗಳನ್ನ 2Aಗೆ ಸೇರಿಸಲು ಬಿಎಸ್ವೈ ಉತ್ಸುಕರಾಗಿದ್ದಾರೆ ಅಂತ ಹೇಳಿದ್ಯಾರು? ಲೋಕಸಭೆಯಲ್ಲಿ ಬಜೆಟ್ ಮೇಲಿನ ಉತ್ತರದ ವೇಳೆ ರಾಹುಲ್ಗೆ ನಿರ್ಮಲಾ ಕೊಟ್ಟ ತಿರುಗೇಟೇನು? ತಮಿಳುನಾಡು ಪಟಾಕಿ ಕಾರ್ಖಾನೆಯ ದುರಂತದ ಭೀಕರತೆ ಹೇಗಿದೆ? ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9 ನಲ್ಲಿ. ಲೋಕಸಭೆಯಲ್ಲಿ ಅಕ್ರಮ ಗಣಿಗಾರಿಕೆ ಸಂಬಂಧ ಸಂಸದೆ ಸುಮಲತಾ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವ ಸಚಿವ ಮುರುಗೇಶ್ ನಿರಾಣಿ, ಸುಮಲತಾ ಅವರು ಹೇಳಿದ್ದು ನಿಜ. ಇದರಲ್ಲಿ 7-8 ಇಲಾಖೆಗಳು ಸೇರಿದೆ ಅಂತ ಹೇಳಿದ್ರು. ಗಣಿಗಾರಿಕೆಗೆ ಅನುಮತಿ ಸಿಕ್ಕವರಿಗೆ ಅರಣ್ಯ ಇಲಾಖೆ ನೋಟಿಸ್ ಜಾರಿ ಮಾಡಿದ್ದು, ಕೆಲವರು ಪರವಾನಗಿ ಪತ್ರ ತಂದು ತೋರಿಸಿದ್ದಾರೆ. ಈ ಬಗ್ಗೆ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ರು. ಪಂಚಮಸಾಲಿ 2Aಗೆ ಸೇರಿಸಲು ಸಿಎಂ ಬಿಎಸ್ವೈ ಉತ್ಸುಕರಾಗಿದ್ದಾರೆ ಅಂತ ದೆಹಲಿಯಲ್ಲಿ ಸಚಿವ ಮುರುಗೇಶ್ ನಿರಾಣಿ ಹೇಳಿದರು. ಉದ್ಯೋಗ ಮತ್ತು ಶಿಕ್ಷಣಕ್ಕಾಗಿ ಮೀಸಲಾತಿ ಕೇಳ್ತಿದ್ದಾರೆ. 80 ಲಕ್ಷದಷ್ಟಿರೋ ಪಂಚಮಸಾಲಿಗಳಲ್ಲಿ 90% ಜನ ಹಳ್ಳಿಯಲ್ಲಿದ್ದಾರೆ. ಅಲ್ಲದೆ ಅತಿ ಹೆಚ್ಚು ಜನ ಕೃಷಿ ಅವಲಂಬಿಸಿದ್ದಾರೆ. ಹೀಗಾಗಿ ಶಿಕ್ಷಣದಲ್ಲಿ ಮಾತ್ರ ಮೀಸಲಾತಿ ಕೇಳ್ತಾ ಇದ್ದೇವೆ ಅಂತ ನಿರಾಣಿ ಹೇಳಿದರು. ರಾಜ್ಯದಲ್ಲಿ ಸಿಎನ್ಜಿ ಟ್ರ್ಯಾಕ್ಟರ್ ಪ್ರಯೋಗ ಮಾಡ್ತೇವೆ. ಇದರಿಂದ ಡೀಸೆಲ್ ಬೇಡಿಕೆ ಕಡಿಮೆ ಆಗಲಿದೆ ಅಂತ ಸಚಿವ ಮುರುಗೇಶ್ ನಿರಾಣಿ ಹೇಳಿದರು. ದೆಹಲಿಯಲ್ಲಿ ಮಾತನಾಡಿದ ಅವರು, ಇಲಾಖೆಯ ಕೆಲಸಕ್ಕಾಗಿ ದೆಹಲಿಗೆ ಬಂದಿದ್ದು ಪ್ರಹ್ಲಾದ್ ಜೋಶಿ ಭೇಟಿ ಮಾಡಿ ಇಲಾಖೆಯ ಬಾಕಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡ್ತೇವೆ ಅಂತ ಹೇಳಿದರು. ಅಲ್ಲದೆ ಅಕ್ರಮ ಗಣಿ ವಿವಾದ ಬಗೆಹರಿಸಲು ಸಿಂಗಲ್ ವಿಂಡೋ ಸಿಸ್ಟಮ್ ಜಾರಿಗೆ ತರ್ತಾ ಇದ್ದು, ಮುಂದಿನ ತಿಂಗಳಿನಿಂದ ರಾಜ್ಯದ 5 ಕಡೆ ಮೈನಿಂಗ್ ಅದಾಲತ್ ಮಾಡಲಿದ್ದೇವೆ ಅಂತ ಹೇಳಿದರು. ಕೊರೋನಾ ಪಿಡುಗು ಒಡ್ಡಿದಂತಹ ಸವಾಲುಗಳನ್ನು ಮೀರಿ ಕೇಂದ್ರ ಸರ್ಕಾರ ದೀರ್ಘಕಾಲದ ಅಭಿವೃದ್ಧಿ ಯೋಜನೆಗಳನ್ನು ಹಮ್ಮಿಕೊಳ್ತಿದೆ ಅಂತ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಲೋಕಸಭೆಯಲ್ಲಿ ಬಜೆಟ್ ಕುರಿತ ಚರ್ಚೆಯಲ್ಲಿ ಹೇಳಿದರು. ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಕೇವಲ ಯೋಜನೆಗಳನ್ನು ಘೋಷಿಸಿ ತಮಗೆ ಬೇಕಾದವರಿಗೆ ಮಾತ್ರ ಬಳಸಿಕೊಳ್ತಾ ಇದ್ರೆ ಹೊರತು ಹಣವನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಬಳಸದೆ ವ್ಯರ್ಥ ಮಾಡ್ತಾ ಇದ್ರು ಅಂತ ಕಾಂಗ್ರೆಸ್ ವಿರುದ್ಧ ನಿರ್ಮಲಾ ಸೀತಾರಾಮನ್ ಆರೋಪ ಮಾಡಿದರು. ಹಮ್ ದೋ ಹಮಾರೇ ದೋ ಎಂಬ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿಕೆಗೆ ನಿರ್ಮಲಾ ಸೀತಾರಾಮನ್ ತಿರುಗೇಟು ಕೊಟ್ಟಿದ್ದಾರೆ. ತಮ್ಮ ಸರ್ಕಾರ ಆಪ್ತರಿಗಾಗಿ ಕೆಲಸ ಮಾಡುತ್ತಿಲ್ಲ, ಬದಲಿಗೆ ದೇಶದ ಸಾಮಾನ್ಯ ಜನರಿಗಾಗಿ ಕೆಲಸ ಮಾಡುತ್ತೆ ಅಂತ ಲೋಕಸಭೆಯಲ್ಲಿ ನಿರ್ಮಲಾ ಹೇಳಿದರು. ಕೃಷಿ ಕಾಯ್ದೆ ಬಗ್ಗೆ ಲೋಕಸಭೆಯಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ ಹಮ್ ದೋ ಹಮಾರೇ ದೋ ಅಂತ ಹೇಳಿದರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರತಕ್ಕಂಥ ನಿರ್ಮಲಾ, ನಮ್ಮ ಆಪ್ತರು ಈ ದೇಶದ ಸಾಮಾನ್ಯ ಜನರು, ಅವರ ಪರವಾಗಿ ಎನ್ಡಿಎ ಸರ್ಕಾರವಿದೆ ಅಂತ ಹೇಳಿದರು. ಇನ್ನು ಕೆಲವೇ ತಿಂಗಳುಗಳಲ್ಲಿ ತಮಿಳುನಾಡು ಚುನಾವಣೆ ನಡೆಯಲಿದ್ದು, ನಾಳೆ ತಮಿಳುನಾಡಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಲಿದ್ದಾರೆ. ಬೆಳಗ್ಗೆ 10:35ಕ್ಕೆ ಚೆನ್ನೈಗೆ ಮೋದಿ ಆಗಮಿಸಲಿದ್ದು 8,126 ಕೋಟಿಯ ವಿವಿಧ ಕಾಮಗಾರಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ಅಲ್ಲದೆ ವನ್ನಾರ್ಪೇಟೆ ವಿಮ್ಕೋ ನಗರ್ ಮೆಟ್ರೋಗೆ ಚಾಲನೆ ನೀಡಲಿದ್ದು 12:35ರಿಂದ 12:50ರವರೆಗೆ ರಾಜಕೀಯ ಬೆಳವಣಿಗೆ ಕುರಿತು ಸಭೆ ನಡೆಸಲಿದ್ದಾರೆ. ಚುನಾವಣೆ ಮೈತ್ರಿ ತಮಿಳುನಾಡಿಗೆ ಶಶಿಕಲಾ ಎಂಟ್ರಿ ಕುರಿತು ಮಹತ್ವದ ಮಾತುಕತೆ ನಡೆಯಲಿದೆ. ರಾಮಮಂದಿರ ನಿರ್ಮಾಣಕ್ಕೆ ಈವರೆಗೆ 1,511 ಕೋಟಿ ಸಂಗ್ರಹವಾಗಿದೆ. ಅಯೋಧ್ಯೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ ಖಜಾಂಚಿ ಸ್ವಾಮಿ ಗೋವಿಂದ್ ದೇವ್ಗಿರಿ ರಾಮಮಂದಿರ ನಿರ್ಮಾಣಕ್ಕೆ ದೇಣಿಗೆ ಸಂಗ್ರಹದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ರಾಮಮಂದಿರ ನಿರ್ಮಾಣಕ್ಕೆ ದೇಶದಾದ್ಯಂತ ದೇಣಿಗೆ ಸಂಗ್ರಹಿಸಲಾಗುತ್ತಿದೆ.